ಆಮೇಲೆ ನಮ್ಮಲ್ಲಿ ಏಜೆಂಟ್ರುಗಳು ಒಂದು ಕಾಲಕ್ಕೆ ಒಂದು ನಮ್ಮ ಸೀನಿಯರ್ಸ್ ಅಂತ ಅನ್ಕೋಬೋದು. ನಮ್ಮ ಜೂನಿಯರ್ ಆರ್ಟಿಸ್ಟ್ ಸಹ ಕಲಾವಿದರನ್ನ ಸಪ್ಲೈ ಮಾಡೋ ಏಜೆಂಟ್ರು ಅವರು ನಮ್ಮ ಸೀನಿಯರ್ಸ್ ಒಂದು 5 ಜನ ನಾನು ನೋಡಿದ ಮಟ್ಟಿಗೆ. ಅದರಲ್ಲಿ ಫಸ್ಟಾಗಿ ಹೇಳಬೇಕು ಅಂತಂದರೆ ನಾನು ನೋಡಿದವರು ದೊಡ್ಡ ಮಾದೇವಣ್ಣ, ಚಿಕ್ಕ ಮಾದೇವಣ್ಣ ಅಂತ ಇದ್ದರು. ಅವರಾದಮೇಲೆ ನಮ್ಮ ಶಿವಕುಮಾರ್ ಅಂತಿದ್ದರು. ಅವರಾದಮೇಲೆ ಪುಟ್ಟಮ್ಮ ಶಿವಮ್ಮ ಅಂತಿದ್ದರು. ಅವರಾದಮೇಲೆ ನಾನು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಹತ್ರ ಒಂದು 10 ಜನ ಹುಡುಗರು ಕೆಲಸ ಮಾಡ್ತಾರೆ, ನಮ್ಮ ಜೊತೆಲಿ ಇದ್ದಾರೆ ಎಲ್ಲರೂ. ಎಲ್ಲ ಸೇರಿ ಒಟ್ಟಿಗೆ ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೀಗೆ ಇದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಅಸಿಸ್ಟೆಂಟಾಗಿ ಇದ್ಕೊಂಡು, ಅಸಿಸ್ಟೆಂಟಿಂದ ಏಜೆಂಟಾಗಿ ಇದ್ಕೊಂಡು ಎಲ್ಲ ಜೊತೆಲಿ ಸೇರ್ಕೊಂಡು ಯಾವುದೇ ಸಿನಿಮಾ ಬಂತಂದ್ರೆ, ಎಂತೆಂಥ ದೊಡ್ಡ ಸಿನಿಮಾ ಬಂದ್ರೂ ಎಲ್ಲ ಸಿನಿಮಾಗಳೂ ಒಂದು ಒಳ್ಳೇದು ಕೆಟ್ಟದ್ದು ಎಲ್ಲ ಜೊತೆಲಿ ಸೇರಿಸ್ಕೊಂಡು ನಮ್ಮ ಕೈಯಲ್ಲಿ ಆಗೋದು, ಕೈಯಲ್ಲಿ ಆಗದೇ ಇರೋದನ್ನ ಎಲ್ಲ ಸೇರಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಹೆಂಗೆ ಸ್ಟಾರ್ಟ್ ಮಾಡ್ತಿದ್ರಿ? ಯಾರ ಜೊತೆ ಕೆಲಸ ಮಾಡ್ತಿದ್ರಿ? ಅದೇ ನಮ್ಮ ಮಾದೇವಣ್ಣ ಶಿವಕುಮಾರ್ ಅಂತಿದ್ದರು. ಅವರು ನಮಗೆ ಕೆಲಸ ಕೊಡ್ತಾಯಿದ್ರು. ಅವರಾದ್ಮೇಲೆ ಪುಟ್ಟಮ್ಮ ಶಿವಮ್ಮನವ್ರು ಕೆಲಸ ಕೊಡ್ತಾಯಿದ್ರು. ಅವ್ರ ಹತ್ರ ನನ್ನ ಅಸ್ಟೆಂಟಾಗಿ ಮಡಿಕೊಂಡು ನನ್ನ ಭಾಳಷ್ಟು ಸಿನಿಮಾಗಳು ಕೆಲಸ ಮಾಡ್ತಾಯಿದ್ದೀನಿ. ಇವಾಗಲೂ ಮಾಡ್ತಾಯಿದ್ದೀನಿ. ಹೆಂಗೆ ಕರ್ಕೊಂಬರಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ ಇವಾಗ ಅಲ್ಲಿ ಮೈಸೂರಲ್ಲಿ ನಿಮಗೆ ಕಲಾವಿದರುಗಳು ಬೇಕು ಅಂತಂದರೆ ನಮ್ಗೆ ಒಂದೊಂದಷ್ಟು ಎಲ್ಲೆಲ್ಲಿ ನಮಗೆ ಸಿಗ್ತಾರೆ ಅನ್ನೋದು ಒಂದು ಇದಿದೆ. ಎಲ್ಲೆಲ್ಲಿ ಸಿಗ್ತಾರೆ ಅನ್ನೋದು ನಮಗೊಂದು ಇದ್ದಿದೆ. ಅಲ್ಲಿಗೆ ಅವ್ರಿಗೆಲ್ಲ ಈ ಕಾಲದಲ್ಲೆಲ್ಲ ಮೊಬೈಲ್ ಇದೆ, ಅವಾಗೆಲ್ಲ ಮೊಬೈಲ್ ಇಲ್ಲ. ನಾನೇ ಸೈಕಲ್ ಹೋಗಬೇಕು. ಸೈಕಲ್ ಮನೆ ಹೋಗಿದ್ದೇನೆ, ಸೈಕಲ್ ಹೋಗಿದ್ದೆ. ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ಈ ಥರ ಬೆಳಗ್ಗೆ ಈ ಥರ ಇಂಥ ಶೂಟಿಂಗ್ ಇದೆ, ಇಂಥ ಜಾಗಕ್ಕೆ ಬರಬೇಕು, ಇಂಥ ಬಸ್ ಸ್ಟ್ಯಾಂಡಿಗೆ ಬರಬೇಕು, ಇಂಥ ಬಟ್ಟೆ ಹಾಕೊಂಡು ಬರಬೇಕು ಅನ್ನೋದನ್ನ ನಾವು ಶುರು ಮಾಡ್ಕೊಂಡು ಈ ಥರ ನಮ್ಮ ಜರ್ನಿನ ಶುರು ಮಾಡ್ತಾಯಿದ್ದೀವಿ. ಹೀಗೆ ನಮ್ಮದು ಸಿನಿಮಾ ಕೆಲಸ ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀವಿ. ಯಾವ ಥರದ್ದು ಇದಿಲ್ಲ. ನಾಳೆದು ಏನೂ ಗೊತ್ತಿಲ್ಲ ನಮಗೆ. ಇಲ್ಲಿ ಗಂಟನೂ ಹೀಗೆ ಆ ಸಿನಿಮಾದಲ್ಲಿ ಭಗವಂತ ತಾಯಿ ಚಾಮುಂಡೇಶ್ವರಿ ನಮಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಥರದಲ್ಲಿ ಒಂದು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಜೂನಿಯರ್ ಆರ್ಟಿಸ್ಟ್ ಅಂದರೆ ಎಲ್ಲಿಂದ ನಾನು ಕೇಳ್ತಾರೆ, ಎಲ್ಲಿಂದ ಕರ್ಕೊಂಬರ್ತೀರಿ, ಹೆಂಗೆ ಕನ್ವಿನ್ಸ್ ಆಗ್ತಾರೆ? ಅವರೇ ಬರ್ತಾರ? ಇಲ್ಲ ಅದು ಹೆಂಗೆ ಅಂತಂದರೆ, ಜೂನಿಯರ್ ಆರ್ಟಿಸ್ಟು ಅಂತಂದರೆ ಅವರು ನಮಗೆ ನಾವು ಗುರ್ತು ಮಾಡ್ಕೊಂಡಿರ್ತೀವಿ. ನಮ್ಮ ಕಲಾವಿದರು ಇವರು ಇಷ್ಟು ಜನ, ನಮ್ಮ ಕಲಾವಿದ್ರದ್ದು ಒಂದು ಕೆಪಾಸಿಟಿ ಇಷ್ಟಿರ್ತದೆ, ಇಷ್ಟು ಜನದ ಒಂದು ಕೆಪಾಸಿಟಿ ಇರ್ತದೆ. ನಮ್ಮಲ್ಲಿ ಒಂದು 100ರಿಂದ 105 ಜನ ಪರ್ಮನೆಂಟ್ ಆರ್ಟಿಸ್ಟ್ ಇರ್ತಾರೆ. ಇವ್ರನ್ನ ಬಿಟ್ಟು ನಾವು ಜಾಸ್ತಿ ನಮಗೆ 1000 ಜನ ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಅಕ್ಕಪಕ್ಕ ವಿಲೇಜ್ಗಳ್ಗೆ ಹೋಗ್ತೀವಿ, ಮತ್ತು ಕಾಲೇಜ್ ಹಾಸ್ಟೆಲ್ಗಳ್ಗೆ ಹೋಗ್ತೀವಿ, PGಗಳ್ಗೆ ಹೋಗ್ತೀವಿ. ಅಲ್ಲೆಲ್ಲ ಅವ್ರನ್ನೆಲ್ಲ ನಾವು ಸಂಪರ್ಕ ಮಾಡಿದ್ದೇನೆ. ಅಲ್ಲಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಅವ್ರವ್ರು ಕರ್ಕೊಬರೋ ಒಬ್ಬೊಬ್ಬ ಲೀಡ್ರ್ ಮಾಡಿರ್ತೀವಿ. ಆ ಲೀಡ್ರುಗಳ ಮುಖಾಂತರ ನಾವು ಅವ್ರನ್ನ ಕರ್ಕೊಬರ್ತೀವಿ. ಎಲ್ಲ ಪ್ರತಿ ಇಂಥ ಕಡೆ ಅಂತಲ್ಲ, ಹೆಂಗಸರು ಗಂಡಸರು ಹಳ್ಳಿಗಳಲ್ಲಿ ಎಲ್ಲ ಜಾಗದಿಂದನೂ ನಾವು ಜನಗಳು ಕರ್ಕೊಬರ್ತೀವಿ. ಈ ನೋಡಿ, ಉದಾಹರಣೆಗೆ ನಿಮಗೆ ಪಡಿಯಪ್ಪ ಅನ್ನೋ ಒಂದು ಸಿನಿಮಾದಲ್ಲಿ ನೋಡಿ, ಹೆಚ್ಚು ಕಮ್ಮಿ ನಾವು ನಮಗೆ ಅವ್ರು ಹೇಳಿದ್ದು 15,000 ಜನ ಹೇಳಿದರು. 15,000 ಜನದಲ್ಲಿ ನಾವು ಏನಾಯಿತು, ನಮಗೆ ಒಂದು 13ರಿಂದ 13,500 ಜನ ಗಂಟೆ ಆಯಿತು. ನಾವೆಲ್ಲ ಕಷ್ಟಪಟ್ಟು ಅಷ್ಟು ಮಾಡ್ದೋ. ಅದು ಹೆಂಗೆ ಮಾಡ್ದೋ ಅಂತಂದರೆ, ಒಂದು ವಾರದ ಮುಂಚೆ ಒಂದು ವಾರದ ಮುಂಚೆ ನಮಗೆ ಅದು ಕೊಟ್ಟಿದ್ರು. ಅದನ್ನು ಯಾವ ಥರ ಮಾಡಬೇಕು, ಜನ ಹೆಂಗೆ ಬರಬೇಕು, ಯಾವ ಥರ ಇರಬೇಕು, ಇದನ್ನೆಲ್ಲ ಹೇಳಿದರು. ಆ ಪ್ರಕಾರ ನಾವು ಒಂದು ವಾರದಿಂದ ತುಂಬ ಹೋಮ್ವರ್ಕ್ ಮಾಡಿದ್ದೋ. ಎಲ್ಲ ಅಕ್ಕಪಕ್ಕ ಹಳ್ಳಿಗಳು, ನಂಜನಗೂಡು, ಮತ್ತು ಕೊಳ್ಳೇಗಾಲ, ಚಾಮರಾಜನಗರ, ಮತ್ತು ಇದು ನರಸೀಪುರ, ಶ್ರೀರಂಗಪಟ್ಟಣ, ಹುಣಸೂರು, ಕೋಟೆ, ಈ ಥರ ಸುತ್ತಮುತ್ತ ನಮಗೆ ಮೈಸೂರಿಗೆ ಸೆಂಟ್ರ್ ಮಾಡ್ಕೊಂಡು ಸುತ್ತಮುತ್ತ ಎಷ್ಟು ಊರಿದೆ ಅಷ್ಟು ಊರಲ್ಲೆಲ್ಲ ಹೋಗಿದ್ದೇನೆ, ಅಕ್ಕಪಕ್ಕದಲ್ಲೆಲ್ಲ ಹೋಗಿದ್ದೇನೆ. ಜನಗಳನ್ನೆಲ್ಲ ಕರ್ಕೊಬಂದು ನಾವು ಎಲ್ಲ ಕರ್ಕೊಬಂದು ಆ ಸಿನಿಮಾದ ಕೆಲಸ ಮಾಡ್ದೋ. ಅವ್ರು ಹೇಳಿದ್ದು ಇದಕ್ಕೂ ನಮಗೂ ಒಂದು 1,000, 1,500 ಆ ಕಡೆ ಆಯಿತು. 13,000 ಜನ ಗಂಟೆ ಆಯಿತು. ತುಂಬ ಚೆನ್ನಾಗಿ ಆ ಸಿನಿಮಾದಲ್ಲಿ ಕೆಲಸ ಮಾಡ್ದೋ. ರಜನಿ ಸರ್ ತುಂಬ ಖುಷಿಯಾದರು. ಎಲ್ಲಿಂದ ಇಷ್ಟು ಜನ ಕರ್ಕೊಂಬಂದ್ರಿ, ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ನಮಗೆ ತುಂಬ ಅವರು ಲಾರಿಗಳು ಅದು ನಾವು ಪ್ಯಾಕೇಜ್ ಮಾಡಿದ್ದು. ಈಗ ಇಷ್ಟು ಜನ ನಿಮ್ಮ 1000 ಜನದ ಮೇಲೆ ಬೀಳ್ತು ಅಂತಂದರೆ, ಒಂದು 500 ಜನ ಮೇಲೆ ಬೀಳ್ತು ಅಂತ ಏನು ಮಾಡ್ತೀವಿ, ನಾವು ಪ್ಯಾಕೇಜ್ ಸಿಸ್ಟಮ್ ಮಾಡ್ಬಿಡ್ತೀವಿ. ಬೆಳಗ್ಗೆ ಒಂದು ಟಿಫನು, ಅವ್ರು ಬರೋಕ್ಕೆ ಗಾಡಿ, ತಿರುಗಿ ವಾಪಸ್ ಹೋಗೋಕ್ಕೆ ಗಾಡಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಒಂದು ಟೀ ಕೊಡ್ತೀವಿ, ಕಾಫಿ ಟೀ ನೀರು ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅವು ದುಡ್ಡು ಪೇಮೆಂಟ್ ಇಷ್ಟೊಂದು ಫಿಕ್ಸ್ ಮಾಡ್ತೀವಿ. ಅಲ್ಲ, ಅವತ್ತಿನ ಕಾಲಕ್ಕೆ ನಿಮಗೆ ಒಂದು 250 ರೂಪಾಯಿಂದ ಶುರುವಾಗೋದು. 250 ರೂಪಾಯಿ ಶುರು ಆದರೆ ನಿಮಗೆಲ್ಲ ಸೇರಿದ್ರೆ ಒಂದು ಗಾಡಿ ಬಾಡಿಗೆ ಎಲ್ಲ ಸೇರಿ ಒಂದು 300 ರೂಪಾಯಿ ಗಂಟ ಬೆಳೆದು, ಇವಾಗ ಒಂದು 400 ರೂಪಾಯಿ ಗಂಟ 400 ರೂಪಾಯಿಂದ ಶುರುವಾಗುತ್ತೆ. 300-400 ರೂಪಾಯಿ ಶುರು ಆದರೆ ಕೆಲವು ಸಿನಿಮಾದಲ್ಲಿ ಚೆನ್ನಾಗಿ ಕೈ ತುಂಬ ಕಾಸು ಕೊಡ್ತಾರೆ. ಕೆಲವು ಪಿಕ್ಚರಲ್ಲಿ ಸಿನಿಮಾದೊಳಗೆ ಕಾಸೆ ಕೊಡೋಕ್ಕೆಲ್ಲ ಹೊಂಟೋಗ್ಬಿಡ್ತಾರೆ. ಅಂಥದ್ದೆಲ್ಲ ನಾವು ಕಷ್ಟಗಳು ಅನುಭವಿಸಿದ್ದೀವಿ. 4,000 ಜನ ಕರ್ಕೊಂಬರೋದು ಎಷ್ಟು ಸರ್? ಅದು ಪಡಿಯಪ್ಪ ಬಂದು 3 ದಿನ ಮಾಡ್ದೋ.
ತುಂಬ ಚೆನ್ನಾಗೆ ನಮ್ಮ ಸೀನಿಯರ್ಸ್ ಎಲ್ಲ ತುಂಬ ಚೆನ್ನಾಗೆ ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದರು. 100 ಜನಕ್ಕೆ ಒಬ್ಬರು ಲೀಡ್ರ್ ಮಾಡಿದರು. ಆ 100 ಜನಕ್ಕೆ ಲೀಡ್ರ್ ಯಾರಿರ್ತಾನೆ ಅವ್ನು ಮಾತ್ರ ನಮ್ಮ ಹತ್ರ ಬರಬೇಕು, ಅವ್ನು ಮಾತ್ರ ನಮ್ಮ ಹತ್ರ ಬಂದು ದುಡ್ಡು ಇಸ್ಕೊಂಡು ಹೋಗ್ಬೇಕು, ಅವ್ನು ಮಾತ್ರ ತೊಗೊಂಡೋಗಿ ಎಲ್ಲರಿಗೂ ದುಡ್ಡು ಹಂಚ್ಬೇಕು. ಈ ಥರ ಒಂದು ಲೆಕ್ಕಾಚಾರದಲ್ಲಿ ನಾವು ಮಾಡಿದೋ. 3 ದಿನ ತುಂಬ ಚೆನ್ನಾಗಿ ಕೆಲಸ ಆಯಿತು. ಕೆಲಸ ಆದಮೇಲೆ ನಮಗೆ ನಮ್ಮ ರಜನಿ ಸಾರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದೇನೆ. ತುಂಬ ಒಳ್ಳೆ ವರ್ಕ್ ಆಯಿತು. ನೀವು ನೋಡಿರಬೇಕು ಪಡಿಯಪ್ಪ ಅನ್ನೋ ಸಿನಿಮಾದಲ್ಲಿ ಇದು ನೋಡಿ ಮೈಸೂರು ಚಾಮುಂಡೇಶ್ವರಿ ಸ್ಟೇಡಿಯಮಲ್ಲಿ ಸನ್ನಿವೇಶ ಮಾಡಿದ್ದು ಅದು ಭಾಳ ತುಂಬ ಚೆನ್ನಾಗಿ ಬಂತು. ಆ ಥರ ಅಷ್ಟು ಜನದ್ದು ನಾವು ನಾವು ಮಾಡೇ ಇಲ್ಲ ಅಂತ ಹೇಳ್ಬೋದು. ಅದಾದಮೇಲೆ ನಾವು ಬಾಬಾ ಅನ್ನೋ ಸಿನಿಮಾದಲ್ಲಿ 10,000 ಜನ ಕೊಟ್ಟು ಅದೇ ಸೇಮ್ ರಜನಿ ಸಾರ್ದು 10,000 ಜನ ಕೊಟ್ಟು. ಅದು ಎಲಿಪ್ಯಾಡ್ ಹತ್ರ ಲಲಿತ್ ಮಹಲ್ ಪಕ್ಕ ಎಲಿಪ್ಯಾಡ್ ಹತ್ರ 10,000 ಜನ ಕೊಟ್ಟು. ಅಲ್ಲೊಂಚೂರು ಸಣ್ಣದೊಂದು ಸಮಸ್ಯೆ ಆಯಿತು. ಏನು ಸಮಸ್ಯೆ ಆಯಿತು ಅಂತಂದರೆ ಊಟ ತಿಂಡಿ ಮಾಡಿದ್ದು ಸ್ವಲ್ಪ ಒಂದು ಪೇಪರ್ ಪ್ಲೇಟ್ಸು ಗ್ಲಾಸ್ ಮುಳ್ಳೆಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು. ಆದರೆ ಬೆಳಗ್ಗೆಗೆ ಅಲ್ಲಿ ವಾಕಿಂಗ್ ಮಾಡೋರು ಅಲ್ಲಿ ಒಂದಷ್ಟು ಜನ ಅಫೀಷಿಯಲ್ಸ್ ಅದನ್ನು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿ ನಾವು ಕೂಡಲೇ ನಾವು ಅದನ್ನು ಇದು ತಗೊಂಡು ನಮಗೆ ಮ್ಯಾನೇಜರ್ಸಲ್ಲಿ ತುಂಬ ಇದು ಮಾಡಿದೆ ಅಂತ ಹೇಳಿದ್ರು. ನೀವು ಬೇಗ ಹೋಗಿದ್ದೀನಿ ಅದೆಲ್ಲ ಕ್ಲಿಯರ್ ಮಾಡಿಸಿ ಅಂತ ಅಂದರು. ಅದು ಅಲ್ಲಿ ಹೋಗಿದ್ದೀನಿ. ನಾವು ಒಂದಷ್ಟು ಜನ ಹುಡುಗರು ಕರ್ಕೊಂಡೋಗಿ ಸುಮಾರು ಒಂದು 10 ಜನ ಹುಡುಗರು ಕರ್ಕೊಂಡು ಹೋಗ್ಬಿಟ್ಟು ಅದೆಲ್ಲ ಕ್ಲಿಯರ್ ಮಾಡಿಸಿ ಅದಕ್ಕೆಲ್ಲ ಒಂದು ಬೆಂಕಿ ಹಾಕಿ ಬಂದು ಈ ಥರ ಎಲ್ಲ ಸಿನಿಮಾದಲ್ಲಿ 1,000 ಜನ ಕೊಟ್ಟಿದ್ದೀವಿ, ಮಾಡಿದ್ದೀವಿ. ಒಂದೊಂದು ಥರ ನಮಗೆ ಕಷ್ಟ ಕಾಲದಲ್ಲೂ ಆ ಸಿನಿಮಾದಲ್ಲಿ ಕಷ್ಟನೂ ಅನುಭವಿಸಿದ್ದೀವಿ, ಸುಖನೂ ಅನುಭವಿಸಿದ್ದೀವಿ. ಎರಡು ಥರನೂ ಇದೆ. ಹೇಳಕ್ಕೆ ಬರಲ್ಲ, ಹೆಂಗೆ ಏನಂತ ಹೇಳಕ್ಕೆ ಬರಲ್ಲ. ಹಂಗೆ ಅದೇ ಥರ ನೋಡಿದ್ರೆ ನೆಕ್ಸ್ಟ್ ನೀವು ಸೂರಪ್ಪ ಸಿನಿಮಾದಲ್ಲಿ ಅಲ್ಲಿ ನಮ್ಗೆ ಗೊತ್ತಿಲ್ಲ. ಅದು ನಮಗೆ ಸೆಕೆಂಡ್ ಡೇ ಗೊತ್ತಾಗಿದ್ದು ನಮಗೆ ಈ ಥರ ಅಲ್ಲಿ ಅಷ್ಟು ಜನ ಬೇಕಾಗಿತ್ತು ಅಂತ. ಸೆಕೆಂಡ್ ಡೇ ಗೊತ್ತಾಗಿದ್ದು ನಮ್ಗೆ ಏನಪ್ಪ ಅಂದರೆ ಈ ಟಿ ನರಸೀಪುರದಲ್ಲಿ ಕ್ಲೈಮ್ಯಾಕ್ಸ್ ಫೈಟು ಅವರು 5,000 ಜನ ಬೇಕಾಗಿತ್ತಂತೆ ಆ ಸೀನ್ಗೆ. ನಮಗೇನು ಮಾಡೋದು ಪ್ರೊಡ್ಯೂಸರ್ ಒಂದು 3,000 ಜನ ಸಾಕಣೆಯ, ನೀವು 3,000 ಜನ ಕರ್ಕೊಬನ್ನಿ ಸಾಕು ಅಂತ ಹೇಳಿದರು. ನಾವು 3,000 ಜನಕ್ಕೆ ನಾವೇನು ಮಾಡೋದು ಹತ್ತತ್ರ ಒಂದು 2,000ದಿಂದ 2,300 ಜನ ಗಂಟೆ ಆಯಿತು. ಎಲ್ಲ ತಂದು ಸೀನ್ ನಡೀತಾಯಿತ್ತು. ಖುದ್ದಾಗಿ ಅದು ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ. ಇಷ್ಟು ಸಾರಿ ಕರೆದ್ರು ನನ್ನ ಕರೆದಿದ್ದೇನೆ. ದೇವ್ರು ಮುಟ್ಟಿ ಹೇಳು ಜನ ಎಷ್ಟು ಜನ ಅವರೇ ಅಂತ. ಅಂದರೆ ತಮಾಸಿಗೆ ಎಷ್ಟು ಜನ ಅವ್ರದ್ದು ಕರೆಕ್ಟಾಗಿ ಹೇಳ್ಬೇಕು ನನಗೆ ಅಂತಂದರು. ಇಲ್ಲ ಅಣ್ಣ ನಂಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ಅಣ್ಣ. ಹತ್ತತ್ರ ಒಂದು 2,500 ಜನ ಗಂಟೆ ಇರ್ಬೋದು ಅಣ್ಣ ಅಂತಂತಂದೆ. ಹೌದಾ ಸರಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ರು. ಆವಾಗ ಸೂರಪ್ಪ ಬಾಬು ಅವ್ರು ಕರೆದಿದ್ದೇನೆ. ನಾನು ಎಷ್ಟು ಜನ ಹೇಳಿದ್ದೇನೆ ಏನು ಮಾಡಿದ್ಯಾ ಅಂತ ಅಂದರು. ಆವಾಗ ಅವರಿಲ್ಲ ಈ ಥರ ಹಿಂಗಾಗಿದೆ ಅಂತಂದಾಗ ಅದು ನಾಳೆಗೆ 1,500 ಜನ ರೈಜ್ ಮಾಡಿ 3,500 ಜನ ಗಂಟ ಕೊಟ್ಟು ಅದರಲ್ಲಿ ಈ ಥರ ಒಂದೊಂದು ಸಿನಿಮಾಗಳು ನಮ್ಗೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ಗಳಾಗಿದೆ. ಭಾಳಷ್ಟು ಸಿನಿಮಾದಲ್ಲಿ ನಾನು ಹೇಳ್ದಂಗೆ ಅವಲೇ ಒಳ್ಳೆ ಥರನೂ ಆಗಿದೆ. ಒಂದು ತುಂಬ ಕಷ್ಟದ ಇದನ್ನು ಏನಕ್ಕೆ ಕೇಳಿದ್ರೆ ಜನ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಸುತ್ತ ನಿಂತ್ಕೊಳ್ಳೋಕ್ಕೆ ಜನ ಕಮ್ಮಿ ಕಾಣ್ತಾ ಇದೆ. ನನಗೆ ಈ ಥರ ಅಲ್ಲ, ಇನ್ನು ತುಂಬ ಜನ ಜಾಸ್ತಿ ಬೇಕು, ನನಗೆ ಜಾಸ್ತಿ ಕಾಣಬೇಕು, ಜನ ಎಲ್ಲಿ ನೋಡಿದ್ರು ಜನ ಕಾಣಬೇಕು ಅನ್ನೋ ಥರದ್ದು ಒಂದು ಇದು ಮಾಡ್ಕೊಂಡು ಅವರು ಭಾಳ ಸಿಕ್ಕಾಪಟ್ಟೆ ಆ ಸಿನಿಮಾದಲ್ಲಿ ಸೂರಪ್ಪನ ಸಿನಿಮಾದಲ್ಲಿ ವಿಷ್ಣು ಸರ್ ತುಂಬಾ ಇನ್ವಾಲ್ವ್ ಆಗಿ ಅದನ್ನು ಎಲ್ಲೆಲ್ಲಿ ಅಂದರೆ ನೋಡಿ ನಾವು ಸಿನಿಮಾ ನೋಡಿ ದಯವಿಟ್ಟು ನೀವೇನಪ್ಪ ಅಂದರೆ ಆ ಸಿನಿಮಾದಲ್ಲಿ ಎಲ್ಲಿ ನೋಡಿ ನಿಮಗೆ ನಮ್ಮ ಜೂನಿಯರ್ ಆರ್ಟಿಸ್ಟ್ 1,000 ಜನ ಇರ್ತಾರೆ. ತೀರಾ ಕಮ್ಮಿ ಅಂದರೆ 200-300 ಜನದ ಮೇಲೇ. ಯಾವ ಸಾಂಗಲ್ಲಿ ನೋಡಿ, ಫೈಟಲ್ಲಿ ನೋಡಿ, ಸೀನಲ್ಲಿ ನೋಡಿ 1,000 ಜನ ಸೀನು ಆ ಸಿನಿಮಾದಲ್ಲಿ. ಆ ಥರ ಇಡೀ ಸಿನಿಮಾ ಪೂರ್ತಿ ಆ ಸಿನಿಮಾ ಕೆಲಸ ಮಾಡೋದು. ಆ ಥರ ಬೇಕಾದ ಸಿನಿಮಾಗಳು ಅದೇ ಥರ ಬಂದು ಜನ್ಮಜೋಡಿಲೂ ಅಷ್ಟೇ ಶಿವಣ್ಣವ್ರ ಪಿಕ್ಚರಲ್ಲಿ ಏನು ದಿನ ಬೆಳಗ್ಗೆ ಎದ್ದರೆ ಜನ ಮಾದೇವಪುರ ಕರಿಘಟ್ಟ ನಮಗೆ ಒಂಥರ ಮನೆ ಆಗಿಬಿಟ್ಟಿತ್ತದು ಆ ಟೈಮಲ್ಲಿ. ಆ ಟೈಮಲ್ಲಿ ಜನ್ಮಜೋಡಿ ಸಿನಿಮಾದಲ್ಲಿ ಜನ್ಮಜೋಡಿ ಗಜಪತಿ ಗರೋಭಂಗ ಆಮೇಲೆ ನಂಜುಂಡಿ ಕಲ್ಯಾಣ ಅದೆಲ್ಲ ಅದು ಒಂದು ಬೆಲ್ಟ್ ಅದು ಒಂದೇ ಲೈನಾಗೆ ಮಾದೇವಪುರದಲ್ಲಿ ಅಪ್ಪಾಜಿ ಕಂಪ್ನಿ ಸಿನಿಮಾ ಮಾಡ್ಕೊಂಡು ಕೆಲಸ ಮಾಡ್ಕೊಬಂದು ಭಾಳಷ್ಟು ಎಲ್ಲ ಸಿನಿಮಾ ನೋಡಿ, ಎಲ್ಲ ಸಿನಿಮಾನೂ ಜನ ಇಲ್ದರ ಸಿನಿಮಾನೇ ಇಲ್ಲ. ಆ ಟೈಮಲ್ಲೆಲ್ಲ ಮಾಡಿದ್ದು ಜನ ಇಲ್ದರ ಸಿನಿಮಾನೇ ಇಲ್ಲ, ಅಷ್ಟು ಜನ. ಆ ಜನ ನಿಜವಾಗ್ಲೂ ನಮಗೆ ಇವತ್ತು ಅವೆಲ್ಲ ಸಿನಿಮಾಗಳು ನೋಡಿದ್ರೆ ಇದೆಲ್ಲ ಕೆಲಸ ಮಾಡಿದ್ದು ನಾವು ಅನ್ನಿಸ್ತದೆ. ಅಷ್ಟು ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆಮೇಲೆ ಅಲ್ಲಿಂದ ಬಂತು ಅಂತಂದರೆ ನಮ್ಮ ಇದು ಈಗ ಏನು ಹೇಳ್ತಾರೆ ಈಗ ರೀಸೆಂಟಾಗಿ ಬಂತು ಅಂತಂದರೆ ವಿಷ್ಣು ಸಾರ್ದೇ
ಸಿಂಹಾದ್ರಿ ಸಿಂಹ, ಜಮೀನ್ದಾರು ಮತ್ತು ರಾಜಾ ನರಸಿಂಹ ಆ ಥರ ಸಿನಿಮಾಗಳಲ್ಲೂ ಜನನೇ. ಆ ಟೈಮ್ ಬಿಟ್ಟರೆ ನೆಕ್ಸ್ಟ್ ಈ ಟೈಮಲ್ಲೂ ಜನಗಳೇ. ಆಮೇಲೆ ಶಿವಣ್ಣ ಅವ್ರದ್ದು ಸಿಂಹದ ಮರಿಲಿ ಏನು ಅದರಲ್ಲಿ ಅಲ್ಲಿ ಸಿಂಹದ ಮರಿಲಿ ರಾಮವ್ರ ಪ್ರೊಡಕ್ಷನ್ನು ಹತ್ತತ್ರ ಅಲ್ಲೂ ಒಂದು ನಂಜನಗೂಡು 2,000 ಜನ ಕ್ಲೈಮ್ಯಾಕ್ಸು ಅಲ್ಲೂ ಭಾಳಷ್ಟು ದಿವಸ 3 ದಿನ ಇರಬೇಕು ಅಂತ ಕಾಣ್ತದೆ. ಆ ಕ್ಲೈಮ್ಯಾಕ್ಸ್ 3 ದಿನ ಮಾಡಿದ್ರು. 3 ದಿನವೂ ಜನ ಅಲ್ಲೂ. ಮತ್ತು ಹಂಗೆ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಆ ಕಾಲದಲ್ಲಿ ಜನ ಇಲ್ದಿರೋದು ದಿನವೇ. ಇವತ್ತು ಏನಪ್ಪ ಅಂದರೆ, ಇವತ್ತು ಏನಕ್ಕೆ ನಾನು ಜನದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಜೂನಿಯರ್ ಆರ್ಟಿಸ್ಟ್ನ ಜಾಸ್ತಿ ಕರೆಸಲ್ಲ. ಏನಕ್ಕೆ ಕರೆಸಲ್ಲ ಅಂತಂದರೆ, ಇದು ಮಾಡ್ಕೋತಾರೆ, ಗ್ರಾಫಿಕ್ ಮಾಡ್ಕೋತಾರೆ. ನಮ್ಮಲ್ಲಿ ಒಂದು 200-300 ಜನ ಕರ್ಸ್ಕೊತಾರೆ. 200-300 ಜನ ಕರ್ಸ್ಕೊಂಡಿದ್ದೇನೆ. ಹಿಂದ್ಗಡೆ 1000 ಜನ ಮಾಡ್ಕೋತಾರೆ. ಹಿಂಗೆ ಮಾಡಿ ಅಂದರೆ ನಮ್ಮ ಜನನೂ ಆ ಥರ ಅಷ್ಟೊಂದು ನಾನು ಒಪ್ಕೋಬೇಕು. ನಾವು ಇರೋ ಸತ್ಯನ ಒಪ್ಕೋಬೇಕು. ನಮ್ಮ ಜನನ ಅವತ್ತಷ್ಟು ಭಕ್ತಿಯಿಂದ ಬರೋ ಜನನೂ ಇಲ್ಲ ಇವತ್ತೆಲ್ಲ ಭಾಳ. ನಿಮ್ಗೆ ಏನಕ್ಕೆ ನಾನು ಭಕ್ತಿಯಿಂದ ಬರೋ ಜನ ಇಲ್ಲ ಅಂತ ಹೇಳ್ತಾಯಿದ್ದೀನಿ ಅಂತಂದರೆ, ಇವತ್ತು ನೀವು ಎಲ್ಲ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. 5 ರೂಪಾಯಿ ನಾಷ್ಟ, 10 ರೂಪಾಯಿ ಊಟ, 1 ರೂಪಾಯಿ ಅಕ್ಕಿ, ಹಿಂಗೆ ಬಂದರೆ ಜನ ಎಲ್ಲಿಂದ ಕೆಲಸಕ್ಕೆ ಬರ್ತಾರೆ? ಎಲ್ಲಿಂದ ನಿಮಗೆ ಆ ಭಕ್ತಿ ತೋರಿಸಿದ್ರೆ ಕೆಲಸದ ಮೇಲೆ ಅಲ್ಲಿ ಸಿನಿಮಾದಲ್ಲಿ ಯಾವ ಇದರಲ್ಲೂ ಭಕ್ತಿ ಇಲ್ಲ ನಿಮಗೆ. ಆ ಕೆಲಸಕ್ಕೆ ಜನ ಬರಲ್ಲ, ಜನ ಸಿಗಲ್ಲ. ಇವಾಗ ನಾವು ಜನ ತರಿಸ್ಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತದೆ. ಆ 1000 ಜನ ಬರಬೇಕು ಇವಾಗ ಅಂತ 1000 ಜನನ ನಾವು ತರಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಆವತ್ತಿನ ಕಾಲದಲ್ಲಿ ಭಾಳ ಈಸಿ ಇತ್ತು. ಯಾಕೆಂದರೆ ಅವತ್ತು ಕಷ್ಟಕಾಲ ಇತ್ತು. ಜನಕ್ಕೆ ಊಟದ ಬೆಲೆ ತುಂಬ ಗೊತ್ತಿತ್ತು. ನಾವು ಕೆಲಸಕ್ಕಾರ ಜನ ಚಕ್ಕಂತ ಬಂದು ಗಾಡಿನ ನಾವೇನೋ ಬಸ್ ಮಾಡಿರ್ತೀವೋ, ಲಾರಿ ಮಾಡಿರ್ತೀವೋ, ಬಂದು ಹತ್ಕೊಳ್ಳೋರು. ಇವತ್ತು ಯಾರು ಬರೋಲ್ಲ. ಫಸ್ಟು ದುಡ್ಡು ಕೇಳ್ತಾರೆ. ಇವತ್ತಿನ ಯಾರು ನಮ್ಮ ಜೂನಿಯರ್ ಆರ್ಟಿಸ್ಟ್ನ ನಾವು ಸಿನಿಮಾಗೆ ಆ ಥರ 1000 ಜನ ಬೇಕು ಅಂದರೆ ದುಡ್ಡು ಮಾತಾಡೋ ಅಂತಾರೆ. ಆಮೇಲೆ ಪಿಕಪ್ ಡ್ರಾಪ್ ಹೆಂಗೆ ಅಂತ ಕೇಳ್ತಾರೆ. ಇವತ್ತೆಲ್ಲ ನಮ್ಮ ಸಿನಿಮಾ ಸಿಸ್ಟಮೇ ಚೇಂಜ್ ಟೋಟಲಾಗಿ ಇವತ್ತಿದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ತುಂಬ ಕಷ್ಟ ಇದೆ. ಇವತ್ತು ನಾವು 1000 ಜನನ ನಾವು ಸಪ್ಲೈ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಇದೆ. ಹೆಂಗೋ ಅದನ್ನು ಎಲ್ಲೂ ನಮಗೆ ಇದಿಲ್ಲದೆ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಗಂಟೆ ಯಾವ ಥರದ್ದು ಒಂದು ಅಡಚಣೆ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೆ.